ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ಇವತ್ತು ನಾವು ನಿಮಗೆ ಹೊಸದೊಂದು ಒಳ್ಳೆ ಒಂದು ಸೊಪ್ಪನ್ನ ಪರಿಚಯ ಮಾಡಿಕೊಡ್ತೀನಿ. ನನಗೆ ಪರ್ಸ್ನಲ್ ಆಗಿ ಸೊಪ್ಪು ಅಂದರೆ ತುಂಬ ಇಷ್ಟ. ನಮ್ಮ ಮನೇಲಿ ಕೂಡ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಅದಕ್ಕೆ ನಾನು ಸಾಧಾರಣವಾಗಿ ಎಲ್ಲ ಥರದ ಸೊಪ್ಪನ್ನ ಬೆಳೆಸ್ತಾ ಇರ್ತೀನಿ. ಈಗ ಚಳಿಗಾಲದಲ್ಲಿ ಸೊಪ್ಪು ಬೆಳೆಸೋಕ್ಕೆ ತುಂಬ ಅನುಕೂಲವಾದ ಸೀಸನ್ ಇದು. ನೀವು ಬೆಳೆಸಿಲ್ಲ ಅಂದರೆ ಬೆಳೆಸ್ಕೊಳ್ಳಿ. ಹಾಗೆ ಇವತ್ತು ನಿಮಗೆ ನಮ್ಮ ಮನೇಲಿರೋ ಒಂದು ಸ್ಪೆಷಲ್ ಸೊಪ್ಪಿನ ಬಗ್ಗೆ ನಿಮ್ಗೆ ಪರಿಚಯ ಮಾಡಿಕೊಡ್ತೀನಿ. ಇದು ಹೇಗಿರುತ್ತೆ, ಯಾವ ಥರ ಬೆಳೆಸ್ಬೇಕು, ಇದು ತಿನ್ನೋದ್ರಿಂದ ಏನು ಬೆನಿಫಿಟ್, ಇದೆಲ್ಲದ್ರ ಬಗ್ಗೆ ಕೂಡ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ನಿಮಗೆ ಬೇಕು ಅಂತಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಕೊನೆ ತನಕ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ, ಓಕೆನಾ? ಸರಿ. ಈಗ ಬಸ್ಲೆ ಸೊಪ್ಪು ಅಂದ ತಕ್ಷಣ ತುಂಬ ಜನರಿಗೆ ಎರಡು ಥರದ್ದು ನೆನಪಾಗುತ್ತೆ. ಅದು ಒಂದು ಹಸಿರು, ಒಂದು ಕೆಂಪು. ಇವೆರಡು. ಕೆಂಪು ಸಾಧಾರಣವಾಗಿ ಊರಿಗೆ ಸೈಡಲ್ಲಿ ಇಲ್ಲ, ಆದರೆ ನಮ್ಮ ಹೈದರಾಬಾದ್ ಸೈಡಲ್ಲಿ ಕೆಂಪು ಬಸ್ಲೆ ಚೆನ್ನಾಗೇ ಸಿಕ್ಕುತ್ತೆ. ಇನ್ನೊಂದು ಸಿಟಿಲಿ ಬಸ್ಲೆ ಅಂದ ತಕ್ಷಣ ಅದು ಏನಾಗುತ್ತೆ ಅಂದರೆ ಉದ್ದಕ್ಕೆ ಬಳ್ಳಿ ಬೆಳ್ಕೊಂಡು ಹೋಗ್ತಾ ಇರತ್ತೆ. ಒಂದು ಸರ್ತಿ ಎರಡು ಸರ್ತಿ ಚೆನ್ನಾಗೇ ಇರುತ್ತೆ ಸೊಪ್ಪು. ಆಮೇಲೆ ಸೊಪ್ಪು ತಿನ್ನಕ್ಕೆ ಹೋದ್ರೆ ಏನಾಗುತ್ತೆ ಅಂದರೆ ಸಣ್ಣ ಸಣ್ಣ ಸೊಪ್ಪು ಬರುತ್ತೆ, ಬೇಗ ಹೂವಾಗ್ಬಿಡುತ್ತೆ. 1 ತಿಂಗಳು 2 ತಿಂಗಳಲ್ಲಿ ಹೂವಾಗ್ಬಿಡುತ್ತೆ, ಕಾಯಿ ಆಗುತ್ತೆ. ಈ ಕಾಯಿನೂ ಕೂಡ ನಾವು ಸಾಂಬಾರಲ್ಲಿ, ಸಾರಲ್ಲಿ ಬೆಳೆಸ್ಕೊಳ್ಬೋದು. ತುಂಬ ಜನರಿಗೆ ಗೊತ್ತಿಲ್ವೇನೋ, ಅದಕ್ಕೆ ಹೇಳ್ತಾ ಇದ್ದೀನಿ. ಅಂದರೆ ಎಳೆ ಕಾಯಿಗಳನ್ನು ನಾವು ಬೆಳೆಸ್ಕೊಳ್ಬೋದು. ಈ ಥರ ಹಣ್ಣಾಗಿದ್ದನ್ನು ನೀವು ಅದನ್ನೇನು ಮಾಡ್ಬೇಕಂತ ಹೇಳಿದ್ರೆ ಅದು ಒಣಗಿಸಿ ಇಟ್ಕೊಳ್ಳಿ. ನೆಕ್ಸ್ಟ್ ಸೀಸನಿಗೆ ನಮ್ಮ ಗಿಡ ಹಾಕ್ಕೊಳಕ್ಕಾಗುತ್ತೆ. ಒಂದು ಗಿಡ ಇದ್ರೆ ಸಾಕು, ಬೇಕಾದಷ್ಟು ಬೀಜ ಆಗುತ್ತೆ. ಈ ಒಣಗಿದ ಬೀಜನ ನಾವು ಮಳೆಗಾಲದಲ್ಲಿ ಬರೋಕ್ಕಿಂತ ಮುಂಚೆ ಹಾಕಿ ತುಂಬ ಚೆನ್ನಾಗೇ ಬರುತ್ತೆ. ಇಲ್ಲ ಅಂತೇಳಿ ನಿಮ್ಮ ಹತ್ರ ಇದ್ರೆ, ಅನುಕೂಲ ಇದ್ರೆ ಈಗಲೂ ಕೂಡ ಹಾಕ್ಕೊಬೋದು. ಈ ಚಳಿಗಾಲದಲ್ಲಿ ಕೂಡ ಹಾಕ್ಕೊಳ್ಬೋದು. ಈ ಬೆಂಗಳೂರು ಸೈಡಲ್ಲೆಲ್ಲ, ಸಿಟಿಲೆಲ್ಲ ಯಾವ ಥರ ಸಿಕ್ಕುತ್ತೆ ಅಂದರೆ 1 ಫೀಟಷ್ಟು ಆ ಬಸ್ಲೆನ ಕಟ್ ಮಾಡಿಬಿಟ್ಟು ಅದನ್ನ ಸೇಲ್ ಮಾಡ್ತಾ ಇರ್ತಾರೆ. ಅದನ್ನು ತಂದು ಎಲ್ಲ ಮಾಡ್ಕೊತಾ ಇರ್ತಾರೆ. ಇದ್ರೊಳಗೆ ತೃಪ್ತಿ ಪಡಬೇಕಲ್ಲ. ಹಾಗೆ ಈಗ ನಾವು ಕೆಂಪು ಬಸ್ಲೆ, ಗ್ರೀನ್ ಬಸ್ಲೆ ಬಗ್ಗೆ ಹೇಳಿದ್ನಲ್ಲ, ಅದು ದಂಟು ಸೊಪ್ಪೂರ ಇರುತ್ತೆ, ತಿನ್ನಕ್ಕಾಗಲ್ಲ. ನಮ್ಮ ಉಡುಪಿ ಸೈಡ್, ಕುಂದಾಪುರ ಸೈಡ್ ಅವರಿಗೆ ಬಸ್ಲೆ ದಡಿ ಜಗ್ದಷ್ಟು ರುಚಿ ಜಾಸ್ತಿ. ನಮಗೆ ಅದರಷ್ಟು ರುಚಿ ಇನ್ನೊಂದು ಇಲ್ಲ ಅಂತ ನನ್ನ ಒಪಿನಿಯನ್. ನಾನು ಅದಕ್ಕೆ ಹೈದರಾಬಾದಲ್ಲಿ ಬೆಳೆಸ್ಬೇಕಂತ ಲಾಸ್ಟ್ ಟೈಮ್ ಊರಿಗೆ ಹೋದಾಗ 1-2 ಕಟ್ಟು ಹಿಡ್ಕೊಂಬಂದಿದ್ದೆ ಬಸ್ಲೆ. ಇದನ್ನು ನೋಡಿ, ಇದು ದಂಟು ಎಷ್ಟು ದಪ್ಪ ಇದೆ ನೋಡಿ. ಇದನ್ನು ಸಾಂಬಾರಲ್ಲಿ ಹಾಕೊಂಡು ತಿನ್ನಕ್ಕೆ ಮಾತ್ರ ನನಗಂತೂ ಸೂಪರ್ ಅಂದರೆ ಸೂಪರ್ ಇಷ್ಟ. ನೋಡಿ, ಅಲ್ಲಿ ಟವೆಲ್ ಸುತ್ಕೊಂಡ್ಬಂದಿದ್ದು ಟವೆಲ್ ಕೂಡ ಕಾಣಿಸ್ತಿರ್ತಿರ್ಬೋದು ನಿಮಗೆ. ಇದು ಉಡುಪಿಯಿಂದ ಹೈದರಾಬಾದ್ ತನಕ ಇಷ್ಟು ಫ್ರೆಶ್ ಆಗಿ ಬಂದಿದೆ ನೋಡಿ. ಇಂಟ್ರೆಸ್ಟ್ ಇದ್ರೆ ನಾವು ಯಾವುದೇ ಥರದೆಲ್ಲರೂ ತೊಗೊಂಬರ್ತೀವಿ. ಇದನ್ನ ಕೊಂಬೆ ನೆಟ್ಟರು ಸಾಕು, ಚೆನ್ನಾಗಿ ಅಂದರೆ ಅದಕ್ಕೆ ಇದಿರುತ್ತೆ ದಂಟು. ಸ್ವಲ್ಪ ಕಟ್ ಮಾಡಿಬಿಟ್ಟು, ಸ್ವಲ್ಪ ಬುಡದ್ದು ಕಟ್ ಮಾಡಿಬಿಟ್ಟು ನೆಟ್ಟರೆ ನಮಗೆ ಹೊಸ ಗಿಡ ಬರುತ್ತೆ. ಇದರಲ್ಲಿ ಒಂದು ಬೆನಿಫಿಟ್ ಏನಂದರೆ ನಿಮಗೆ ಹೂವು ಕಮ್ಮಿ ಬರುತ್ತೆ. ನಮ್ಮ ಉಡುಪಿ ಸೈಡ್, ಕುಂದಾಪುರ ಸೈಡಲ್ಲೆಲ್ಲ ಈ ಬಸ್ಲೆ ಸೊಪ್ಪು ಬೆಳೆಸೋದು ಒಂದು ಹೆಂಗಸ್ರಿಗೆ ಒಂಥರ ಕೈ ಖರ್ಚಿಗಿದ್ದಂಗೆ, ಒಂದು ಸ್ವಲ್ಪ ATM ಇದ್ದಂಗೆ. ಯಾವಾಗ ಬೇಕೋ ಆವಾಗ ಒಂದು 4 ಕಟ್ಟು ಕೊಡ್ತಾರೆ, ದುಡ್ಡು ತಗೊಂಡ್ಬರ್ತಾರೆ. ಈ ಥರ ಚಪ್ರ ಹಾಕೋ ಬೆಳೆಸೋದು ನಮ್ಮೂರ ಕಡೆ ಸ್ಪೆಷಲ್ ಇದು. ಇದಕ್ಕೆ ಮಣ್ಣು ಯಾವ ಥರ ಮಣ್ಣು ಇರಬೇಕಂದ್ರೆ, ನೀರು ನಿಂತಿರಬಾರ್ದು. ಬಸ್ಲೆಯಲ್ಲಿ, ದಂಟಲ್ಲಿ ಜಾಸ್ತಿ ನೀರು ಇರೋದ್ರಿಂದ ನೀರು ನಿಲ್ಲಾರ್ದಿದ್ದಂಥ ಮಣ್ಣನ್ನು ತಗೊಳ್ಬೇಕು. ಅದು ಮರಳು ಹಾಕಿದ್ರೆ ತುಂಬ ಒಳ್ಳೆಯದು. ಮಣ್ಣು, ಗೊಬ್ಬರ. ನಮ್ಮ ಊರ ಸೈಡಲ್ಲೆಲ್ಲ ಏನು ಮಾಡ್ತೀವಿ ಅಂದರೆ ಮಾಮೂಲಿ ಮಣ್ಣು ಮೇಲೆ ನೆಡ್ತೀವಿ. ಸ್ವಲ್ಪ ಚಿಗುರು ಬಂದ್ರ ಮೇಲೆ ಈ ನೆಲಗಡಲೆ ಹಿಂಡಿ ಇರುತ್ತಲ್ಲ, ಈ ಏನಂತಾರೆ ಅದಕ್ಕೆ, ಗ್ರೌಂಡ್ ನಟ್ ಕೇಕ್, ಅದನ್ನ ಹಾಕ್ತೀವಿ. ಅದನ್ನ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಮ್ಗೆ ಅದೆಲ್ಲ ಸಿಕ್ಕದ್ರೆ ಮಾಮೂಲಿ ಗೊಬ್ಬರ ಹಾಕ್ಬೋದು. ಪಾಟಲ್ಲಿ ಕೂಡ ಬೆಳೆಸ್ಕೊಳ್ಬೋದು, ನಿಮ್ಗೆ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಆದರೆ ಆದಷ್ಟು ದೊಡ್ಡ ಪಾಟ್ ತಗೊಬೇಕು. ಸಣ್ಣ ಸಣ್ಣ ಪಾಟಲ್ಲಿ ಇಟ್ಟರೆ ಏನಾಗುತ್ತೆ ಅಂದರೆ ಅವು ಸರಿಯಾಗಿ ಬೆಳೆಯಲ್ಲ ಬಸ್ಲೆ ಸೊಪ್ಪು. ಸೊ ಒಂದು ಏನಿಲ್ಲ ಅಂದರೂ ಈಗ ಈ ಮಾಮೂಲಿ ನಾನು ಫಸ್ಟಿಗೆ ಹೇಳಿದ್ನಲ್ಲ, ಆ ಥರದ್ದಾದರೆ 3-4 ತಿಂಗಳಿಗೆ ಹೋಗ್ಬಿಡುತ್ತೆ ಅದು. ಅದೇ ನಾವು ಉಡುಪಿ ಸೈಡ್, ಕುಂದಾಪುರ ಸೈಡ್ ಸಿಕ್ಕೋ ಬಸ್ಲೆ ಆದರೆ ಅದು ಪರ್ಮನೆಂಟ್ ಆಗಿರುತ್ತೆ. ಅದಕ್ಕೆ ಆದಷ್ಟು ದೊಡ್ಡ ಪಾಟ್ ತಗೊಳ್ಳಿ ನೀವು. ಇದಕ್ಕೆ ಬಿಸಿಲು ತುಂಬ ಚೆನ್ನಾಗಿ ಬೇಕು. ಬಿಸಿಲಿಲ್ಲ ಅಂದರೆ ಈ ಸೊಪ್ಪಿನ ಬೆಳೆಸೋಕ್ಕೆ ತುಂಬ ಕಷ್ಟ ಆಗುತ್ತೆ. ಕಷ್ಟ ಅಂದರೆ ಏನಿಲ್ಲ, ಸೊಪ್ಪು ಸಣ್ಣ ಸಣ್ಣಕ್ಕೆ ಬರುತ್ತೆ, ನಿಮಗೆ ಅಷ್ಟು ಹೆಲ್ದಿಯಾಗಿ ಕಾಣಿಸಲ್ಲ. ಇದು ಕಾಯಿಲೆ ಬರೋದು ತುಂಬ ಅಪರೂಪನೇ. ಆದರೂ ಆವಾಗ ನೀಮ್ ಆಯಿಲ್ ಏನಾದ್ರು ಸ್ಪ್ರೇ ಮಾಡ್ಬೋದು. ನನಗೆ ತಿಳಿದ ಮಟ್ಟಿಗೆ ಇದಕ್ಕೆ ಬಸ್ಲೆಗೆ ಯಾವುದೂ ರೋಗ ಬರಲ್ಲ. ಇನ್ನು ಕುಂದಾಪುರ ಸೈಡಿಗೆಲ್ಲ ಅಸಲು ಹೂವು ಕಮ್ಮಿ ಇರುತ್ತೆ, ಬೀಜ ಕಮ್ಮಿ ಆಗುತ್ತೆ. ಆ ದಂಟಿನಿಂದ ನಾವು ಪ್ರಾಪಗೇಷನ್ ಮಾಡ್ತೀವಿ. ಓಕೆ, ಇವತ್ತಿಂದ ಸ್ಪೆಷಲ್ ಬಸ್ಲೆ ಬಗ್ಗೆ ತೋರಿಸ್ತೀನಿ. ಇದು ನೋಡಿದ ತಕ್ಷಣ ತುಂಬ ಜನರಿಗೆ ಗೊತ್ತಾಗಿರ್ಬೋದು ಇದು ಏನು ಅಂತ. ಇದ್ರ ಹೆಸರು ಸಿಲೋನ್ ಬಸ್ಲೆ ಅಂತ ಹೇಳಿ. ಇದು ಕೂಡ ಸೇಮ್ ಬಸ್ಲೆ ಥರನೇ ಕೆಲಸ ಮಾಡುತ್ತೆ.
ಇದು ಏನ್ ಬೆನಿಫಿಟ್ ಗೊತ್ತಾ, ಇದನ್ನ ಬೆಳೆಸೋಕೆ ತುಂಬಾ ಈಸಿ. ಯಾಕಂದ್ರೆ ಪಾಟ್ ಅಲ್ಲಿ ಈಸಿಯಾಗಿ ಬೆಳೆಸ್ಬೋದು ಇದನ್ನ. ಅದೇ ನಾವು ಮಾಮೂಲಿ ಬಸ್ಲೆ ಹಾಕಿದ್ದು ಅನ್ಕೊಳ್ಳಿ, ಅದಕ್ಕೆ ಚಪ್ರ ಹಾಕ್ಬೇಕು, ಅದು ಹಬ್ಕೊಂಡು ಹೋಗೋಕ್ಕೆ ಒಂದು ದೊಡ್ಡದೊಂದು ಇದು ಮಾಡಬೇಕು, ಆ ಥರದ್ದು ಏನು ಪ್ರಾಬ್ಲಮ್ ಇರಲ್ಲ ಇದರಲ್ಲಿ. ಪ್ರಾಪಗೇಷನ್ ಕೂಡ ಈಸಿಯಾಗಿ ಮಾಡ್ಬೋದು. ಬೀಜದಿಂದ ಬರುತ್ತೆ, ದಂಟು ಮುರಿದ್ಬಿಟ್ಟು ಅದನ್ನ ಮತ್ತು ಬೇರೆ ಕಡೆ ನೆಟ್ಟರು ಕೂಡ ಅದ್ರೂ ಕೂಡ ಚೆನ್ನಾಗಿ ಬೇಗ ಚಿಗುರು ಬಂದ್ಬಿಟ್ಟು ನಮ್ಮ ಪುನಃ ಸೊಪ್ಪು ಬರುತ್ತೆ. ಇದು ಒಂದು ಸರ್ತಿ ನಮ್ಮ ಮನೆ ಬಂತಂದ್ರೆ ನೀವು ಹೋಗಂದ್ರೂ ಅದು ಹೋಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇದ್ರಲ್ಲಿ ಬೀಜ ಕೂಡ ತೋರಿಸ್ತೀನಿ ನಾನು ನಿಮಗೆ ಯಾವ ಥರ ಬೀಜ ಇರುತ್ತೆ ಅಂತ. ಇದ್ರ ಹೂವೇ ನಿಮಗೆ ತೋರಿಸಿದ್ದು ನಾನು, ಎಷ್ಟು ಚೆನ್ನಾಗಿ ಪಿಂಕ್ ಕಲರ್ ಹೂವು ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ನೋಡಿ ಈ ಥರ ಹೂವು ಇರುತ್ತೆ. ಹೂವು ಅದ್ರ ಮೇಲೆ ಅದರಲ್ಲೆಲ್ಲ ಬೀಜ ಬರುತ್ತೆ. ಬೀಜ ಯಾವ ಥರ ಇರುತ್ತೆ ಅಂದರೆ ನಮ್ಮ ಹರವೆ ಬೀಜ ಇರುತ್ತೆ ನೋಡಿ, ಅದೇ ಥರದ್ದು ದಂಟಿ ಸೊಪ್ಪಿನ ಬೀಜ ಅಂತಾರಲ್ಲ ಬೆಂಗಳೂರು ಸೈಡ್ ಮಂಡ್ಯ ಸೈಡ್ ಅವರು, ಅದೇ ಥರ ಇರುತ್ತೆ ನೋಡಿ. ಇಲ್ಲಿ ಒಡೆದು ತೋರಿಸ್ತೀನಿ ನೋಡಿ. ಇದು ಒಂದ್ ಕಡೆ ಸ್ಪ್ರೆಡ್ ಆಗಿ ಹೋಗುತ್ತೆ, ನಾವೇನು ಅದನ್ನ ಹಾಕ್ಬೇಕಂತೇನಿಲ್ಲ. ಈ ಬೀಜ ಬೇಕಾದ್ರೆ ನಿಮಗೆ ಅಮೆಜಾನ್ ಅಲ್ಲಿ ಕೂಡ ಸಿಕ್ಕುತ್ತೆ. ಅಮೆಜಾನ್, ಫ್ಲಿಪ್ಕಾರ್ಟ್ ಅಲ್ಲಿ ನೋಡಿ ನೆನಪಿಲ್ಲ, ಒಂದ್ಸರ್ತಿ ಯಾವಾಗಲೂ ಅಮೆಜಾನ್ ಅಲ್ಲಿ ನೋಡಿದ್ದೀನಿ. ಒಂದ್ ವೇಳೆ ನನ್ಗೆ ಇನ್ನೊಂದ್ಸರ್ತಿ ಕಂಡ್ರೆ ನಾನು ನಿಮ್ಗೆ ಅದೇ ಲಿಂಕ್ ಅಲ್ಲಿ ಕೊಡ್ತೀನಿ. ಈಗ ನೋಡಿದೆ ನಾನು, ನಂಗೆ ಕಾಣಿಸ್ಲಿಲ್ಲ ಅದು. ಆಮೇಲೆ ನಿಮ್ಗೆ ಬೇಕಾದ್ರೆ ಇನ್ನೊಂದ್ಸರ್ತಿ ಯಾವಾಗ್ಲಾದ್ರು ತೋರಿಸ್ತೀನಿ ಅದನ್ನ, ನೀವು ಬೇಕಾದ್ರೆ ತರಿಸ್ಕೊಳ್ಳಿ. ಇದು ಇಲ್ಲ ಅಂದ್ರೆ ಯಾರ ಹತ್ರ ನಿಮ್ಮ ಮನೆ ಪಕ್ಕದಲ್ಲಿ ಯಾರ ಹತ್ರ ಅಥವಾ ನಿಮ್ಮ ಫ್ರೆಂಡ್ಸ್ ಹತ್ರ ಯಾರ ಹತ್ರ ದಂಟಿದ್ರು ಕೂಡ ಒಂದೆರಡು ಕೊಂಬೆ ತಂದ್ಬಿಟ್ಟು ನೆಟ್ರು ಸಾಕು, ಈಸಿಲಿ ಬೆಳೀತೆ. ಬಿಸಾಕಿದ್ರು ಕೂಡ ಸಾಯಲ್ಲ ಈ ಗಿಡ, ಅದೊಂದು ಬೆನಿಫಿಟ್ ಇದರಲ್ಲಿ ಐರನ್ ಆಗಲಿ ಅಥವಾ ಪ್ರೋಟೀನ್ಸ್ ಆಗಲಿ ಇಂಥದ್ದೆಲ್ಲ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಈ ಫೈಬರ್ ಅಂತಾರೆ ನೋಡಿ, ಅಂದ್ರೆ ನಮಗೆ ಮೋಷನ್ ಅನ್ನ ಕ್ಲಿಯರ್ ಆಗೋಕ್ಕೆ ಫೈಬರ್ ತುಂಬಾ ಇಂಪಾರ್ಟೆಂಟ್ ನಮ್ಮ ಬಾಡಿಗೆ, ಅದು ತುಂಬಾ ಚೆನ್ನಾಗಿ ಸಿಕ್ಕುತ್ತೆ ಈ ಬಸ್ಲೆ ಸೊಪ್ಪಲ್ಲಾಗಲಿ ಅಥವಾ ಈ ಸಿಲೋನ್ ಬಸ್ಲೆಲ್ಲೂ. ಇದಕ್ಕೆ ನೆಲ ಬಸ್ಲೆ ಅಂತ ಕೂಡ ಕನ್ನಡದಲ್ಲಿ ಹೇಳ್ತಾರೆ ನೋಡಿ. ನಾವು ಅದು ಕೊಂಬೆ ಮುರಿದ್ರ ಮೇಲೆ ಒಳ್ಳೆ ಗೊಬ್ಬರ ಹಾಕ್ಲಾರ್ದಿದ್ರೆ ಎಲೆಗಳು ಈ ತರ ಬರುತ್ತೆ, ಅಂದ್ರೆ ಬ್ಲಿಚ್ ಕಲರ್ ಅಲ್ಲಿ ಬಂದ್ಬಿಡುತ್ತೆ. ಅದಕ್ಕೆ ಇದಕ್ಕೆ ಗೊಬ್ಬರ ಹಾಕೋದು ತುಂಬಾ ಇಂಪಾರ್ಟೆಂಟ್. ನಾರ್ಮಲ್ ಬಸ್ಲೆಕ್ಕಿಂತ ಇದಕ್ಕೆ ಇನ್ನೂ ಜಾಸ್ತಿ ಸ್ವಲ್ಪ ಕೇರ್ ತಗೊಬೇಕಾಗುತ್ತೆ. ಬೆಳೆಸು ಸ್ವಲ್ಪ ಈಸಿನೇ, ಸಣ್ಣ ಸಣ್ಣ ಪಾಟಲ್ಲಿ ಕೂಡ ಬೆಳೀತೆ, ಏನ್ ಪ್ರಾಬ್ಲಮ್ ಇಲ್ಲ. ಈ ತರ ಹೂ ಆಗ್ಲಾರ್ದಿದ್ದಂಗೆ ಅದನ್ನ ಅವಾಗ ಪಿಂಚ್ ಮಾಡ್ತಾ ಇದ್ರೆ ಮತ್ತೆ ಸೈಡ್ ಕೊಂಬೆ ಬಂದ್ಬಿಟ್ಟು ಬುಷಿಯಾಗಿ ಬೆಳೀತೆ ನೋಡಿ. ಇಷ್ಟು ಈ ಸೈಜ್ ಇದ್ರು ಸಾಕು, ನಾವು ಎಲ್ಲಿ ನೆಟ್ರು ಕೂಡ ಬಂದ್ಬಿಡುತ್ತೆ ಗಿಡ, ಯಾವುದೇ ತರ ಪ್ರಾಬ್ಲಮ್ ಇರಲ್ಲ. ತುಂಬಾ ಇದರಲ್ಲಿ ವಿಟಮಿನ್ಸ್ ಮಿನರಲ್ಸ್ ಎಲ್ಲ ಬಸ್ಲೆಯಲ್ಲಿ ತುಂಬಾ ಜಾಸ್ತಿ ಇರುತ್ತೆ. ನಾವು ಸಣ್ಣವರಿದ್ದಲ್ಲೆಲ್ಲ ನಮ್ಮ ಅಜ್ಜಿ ಎಲ್ಲ ಹೀಟ್ ಆಯ್ತು ಅಂದ ತಕ್ಷಣ ಸ್ವಲ್ಪ ಇದಾಗುತ್ತಲ್ಲ ಬಾಡಿಗೆ ಒಂದು ಸ್ವಲ್ಪ, ಆವಾಗ ಬಸಳೆ ಸೊಪ್ಪಿಂದು ಹುಳಿ ಆಗಲಿ ಅಥವಾ ಹೆಸರು ಬೇಳೆ ಹಾಕಿ ತೊವೆ ಥರ ಈ ಥರ ಮಾಡಿಕೊಡ್ತಿದ್ರು. ಇದು ದೇಹಕ್ಕೆ ತುಂಬ ಒಳ್ಳೇದು, ಮಕ್ಕಳಿಗಂತೂ ತುಂಬ ಒಳ್ಳೇದು, ತುಂಬ ಒಳ್ಳೆಯದು. ಮುಖ್ಯವಾಗಿ ನಮ್ಮ ಸಸ್ಯಾಹಾರಿಗಳಿಗೆ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಈಗ ಮಾಂಸಾಹಾರಿಗಳು ಅಂದ್ಕೊಳ್ಳಿ, ನಾನ್ ವೆಜ್ ಅವರು ಮಟನ್ ಚಿಕನ್ ಎಲ್ಲ ತಿಂತಾರೆ, ಅವ್ರಿಗೆ ಆಗ ನಮ್ಮಷ್ಟು ಪ್ರಾಬ್ಲಮ್ ಇರಲ್ಲ. ನಾವು ಈ ಸಸ್ಯಾಹಾರಿಗಳಿಗೆ ನಮ್ಮ ಪ್ರಾಬ್ಲಮ್ ಏನಂತ ಹೇಳಿದರೆ, ಒಂದು ತಿಂದ್ರೆ ಒಂದು ತಿನ್ನಲ್ಲ ನಾವು. ಅದಕ್ಕೋಸ್ಕರ ಈ ಥರದ್ದೇನೋ ಸೊಪ್ಪು ಇಂಥದ್ದೆಲ್ಲ ಜಾಸ್ತಿ ತಿಂತಾ ಇದ್ರೆ ನಮ್ಮ ಬಾಡಿಗೆ ಬೇಕಾಗೋ ವಿಟಮಿನ್ಸ್ ಮಿನರಲ್ಸ್ ಎಲ್ಲ ಸಿಕ್ಕುತ್ತೆ. ಈಸಿಯಾಗಿ ಬೆಳೆಯುವಂಥ ಒಂದು ಸೊಪ್ಪಿನ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ. ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ಇಷ್ಟ ಆದರೆ ಲೈಕ್ ಮಾಡಿ, 4 ಜನರಿಗೆ ಶೇರ್ ಮಾಡಿ. ನಿಮ್ಗೆ ಇಷ್ಟ ಆಗ್ಲಾರ್ದಿದ್ರೆ ಅಕ್ಕ ಇಷ್ಟ ಆಗಲಿಲ್ಲ ಅಂತೇಳಿ ಏನು ಪ್ರಾಬ್ಲಮ್ ಇಲ್ಲದೆ ನನ್ನ ಕಾಮೆಂಟಲ್ಲಿ ಬರಿಬೋದು ನೀವು, ಓಕೆನಾ? ಸರಿ, ನೆಕ್ಸ್ಟ್ ಒಳ್ಳೆ ವಿಡಿಯೋದಲ್ಲಿ ಬರ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.